ನಮಸ್ಕಾರ ಸ್ನೇಹಿತರೆ. ಮತ್ತೇನು ಸುದ್ದಿಯನ್ನು ಈ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮತ್ತೆ ಒಂದು ಹೊಸ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇವೆ. ಆಧ್ಯಾತ್ಮಿಕ ಚಿಂತಕರು ಹಾಗೂ ಲೋಕದ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಅನೇಕ ಪರಮ ಪುಣ್ಯ ಪುರುಷರ ನಿದರ್ಶನಗಳು ಈ ಸಮಾಜದಲ್ಲಿ ಬಹಳಷ್ಟಿವೆ. ಅಂಥ ನಿದರ್ಶನಗಳಿಗೆ ಮತ್ತೊಂದು ಸಾಕ್ಷಿ ಎಂಬಂತೆ ಶ್ರೀ ಹೆಬ್ಬಾಳಕೆ ಪರಮಾನಂದ ದೇವರುಗಳ ಕಥೆಯಾಗಿದೆ. ಈ ಕ್ಷೇತ್ರವು ಹುಣಸಗಿ ಹಾಗೂ ಸುರಪುರ ತಾಲೂಕಿನ ಗಡಿಭಾಗದಲ್ಲಿದೆ. ಎರಡು ಗಡಿಗಳ ಮಧ್ಯೆ ಬೆಟ್ಟದ ತುದಿಯಲ್ಲಿ ಶ್ರೀ ಪರಮಾನಂದ ಪ್ರಭುಗಳು ವಿರಾಜಮಾನರಾಗಿ ಸಕಲ ಸದ್ಭಕ್ತರನ್ನು ಹಾರೈಸುತ್ತಿದ್ದಾರೆ. ಮೂಲತಃ ತಮಿಳುನಾಡಿನ ಶಿವಕಂಚಿಯವರಾದ ಇವರು 15ನೇ ಶತಮಾನದ ಮಧ್ಯಭಾಗದಲ್ಲಿ ಬರಲಿದ್ದಾರೆ. ಇವರ ತಂದೆ ಹಾಗೂ ತಾಯಿಯವರು ಮಲ್ಲಮಾಂಬೆ ಮತ್ತು ಮಲ್ಲಿನಾಥರು. ಬಾಲ್ಯ ಮತ್ತು ಯೌವನದ ಅಷ್ಟೂ ದಿನಗಳನ್ನು ತಮಿಳುನಾಡಿನಲ್ಲಿ ಕಳೆದಂಥ ಇವರು ಮುಂದೆ ಆಧ್ಯಾತ್ಮದ ಚಿಂತನೆಗೆ ಒಳಪಟ್ಟು ಆಧ್ಯಾತ್ಮದ ಸಾಧನೆಗಾಗಿ ಲೋಕವನ್ನು ಸಂಚರಿಸುತ್ತಾ ಕಡೆಗೆ ಬಂದು ಅವರು ನೆಲೆಸಿದ್ದು ಮಾತ್ರ ಈಗಿನ ಹುಣಸಗಿ ತಾಲೂಕಿನ ಹೆಬ್ಬಾಳಕೆ ಗ್ರಾಮದಲ್ಲಿ. ಇತಿಹಾಸದ ಪ್ರಕಾರ, ಕೆಲವು ಕುರುಹುಗಳ ಪ್ರಕಾರ ಹೆಬ್ಬಾಳಕೆ ಗ್ರಾಮಕ್ಕೆ ಹೆಸರು ಬಂದಿದ್ದೇ ಈ ತತ್ವಪದಕಾರರಾದ ಪರಮಾನಂದ ಪ್ರಭುವಿನಿಂದೆಂದು ಹೇಳಲಾಗುತ್ತದೆ. ಕಾರಣ, ಅವರು ಆಧ್ಯಾತ್ಮದಲ್ಲಿ ತೊಡಗಿಕೊಂಡಾಗ ಆಧ್ಯಾತ್ಮದ ಉತ್ತುಂಗಕ್ಕೇರಿ ಕೇವಲ ಹೆಬ್ಬೆರಳಿನ ಮೇಲೆ ತಪಸ್ಸನ್ನು ಗೈದರಂತೆ. ಅದರ ಕುರುಹುವಾಗಿ, ಅದರ ನೆನಪಾಗಿ ಈಗಲೂ ಸಹ ಈ ಗ್ರಾಮವನ್ನು ಹೆಬ್ಬಾಳ ಗ್ರಾಮ ಎಂದೇ ಕರೆಯಲಾಗುತ್ತದೆ. ಈ ಗ್ರಾಮವು ಅನೇಕ ನಿಗೂಢತೆಗಳನ್ನು ಮತ್ತು ಪವಾಡತೆಗಳನ್ನು ತನ್ನೊಳಗಡೆ ಅದುಮಿಟ್ಟುಕೊಂಡಿದೆ. ಮುಂದಿನ ದಿನಗಳಲ್ಲಿ ಇವರ ತತ್ವಪದಗಳ ಕುರಿತು ಮತ್ತು ಇವರ ಜೀವನದ ಕುರಿತು ಮತ್ತು ಇವರ ಶಿಷ್ಯ ವೃಂದದ ಕುರಿತು ಸುದೀರ್ಘ ಚರ್ಚೆಯನ್ನು ಮಾಡೋಣ. ಆದರೆ ಈಗ ನಾವು ಈ ಕ್ಷೇತ್ರದ ನಿಗೂಢತೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದು, ಆ ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಸ್ನೇಹಿತರೆ, ಈ ಹೆಬ್ಬಾಳಕೆ ಪರಮಾನಂದ ದೇವರು ತಾವು ತಪಸ್ಸು ಆಚರಿಸುವ ಜಾಗ ಈ ಬೆಟ್ಟದ ಎದುರಿಗಿರುವ ಇನ್ನೊಂದು ಬೆಟ್ಟದಲ್ಲಿದೆ. ಆ ಬೆಟ್ಟವು ಅಷ್ಟೇ ಇದರಂತೆ ಬೃಹದಾಕಾರವಾಗಿದೆ. ಆದರೆ ಅಲ್ಲಿನ ಅರಣ್ಯ ಪ್ರದೇಶ ಹೆಚ್ಚಾಗಿದ್ದ ಕಾರಣ ಆಗಿನ ಕಾಲದಲ್ಲಿ ತಪಸ್ಸು ಮಾಡುವ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳ ಉಪಟಳ ಜಾಸ್ತಿಯಾದ ಕಾರಣ ಅವರು ಇನ್ನೊಂದು ಬದಿಯ ಈ ಬೆಟ್ಟಕ್ಕೆ ಬಂದು ನೆಲೆಸಿದರೆಂದು ಹೇಳಲಾಗುತ್ತೆ. ನಾವು ಇವತ್ತು ಆ ಬೆಟ್ಟಕ್ಕೆ ಪ್ರಯಾಣ ಮಾಡಲಿದ್ದೇವೆ. ನಮ್ಮೊಂದಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಲಿದ್ದೇವೆ. ಆ ಬೆಟ್ಟದ ಇನ್ನೊಂದು ವಿಶೇಷ ಏನೆಂದರೆ, ಜನಮಾನಸದಲ್ಲಿ ಕೆಲವೊಂದಿಷ್ಟು ಚರ್ಚೆಗಳಿದ್ದಾವೆ. ಆ ಬೆಟ್ಟದಲ್ಲಿ ಹೆಬ್ಬಾಳ ಪರಮಾನಂದ ಪ್ರಭುಗಳು ಒಂಟಿ ಕಾಲಿನಲ್ಲಿ ಅಥವಾ ಹೆಬ್ಬೆರಳಿನ ಮೇಲೆ ತಪಸ್ಸು ಮಾಡುವಾಗ ಅವರ ಹೆಜ್ಜೆ ಗುರುತುಗಳು ಬೃಹದಾಕಾರವಾದ ಬಂಡೆ ಮೇಲೆ ಮೂಡಲ್ಪಟ್ಟಿವೆ. ಆ ಹೆಜ್ಜೆಗಳು ಈಗಲೂ ಕೂಡ ಇದ್ದಾವೆ ಎಂದು ಹಳ್ಳಿಯ ಹಿರಿಯ ತಲೆಗಳಲ್ಲಿ ಚರ್ಚಾಸ್ಪದವಾದ ವಿಷಯವಾಗಿದೆ. ಆ ವಿಷಯವನ್ನು ಕೇವಲ ಚರ್ಚೆಗಷ್ಟೇ ತೆಗೆದುಕೊಳ್ಳದೆ ನಾವು ಒಂದಿಷ್ಟು ಸತ್ಯಾನ್ವೇಷಣೆಗೆ ಇಳಿಯಬೇಕಾಯಿತು. ಅದರ ಮುಂದುವರೆದ ಭಾಗವಾಗಿ ನಾವು ಅಲ್ಲಿ ಶ್ರೀ ಪರಮಾನಂದ ಪ್ರಭುಗಳ ಹೆಜ್ಜೆ ಗುರುತುಗಳು ಇರುವುದು ನಿಜವೇ ಅಥವಾ ಸುಳ್ಳ, ಅಲ್ಲಿ ಆಗಿದ್ದರೆ ನಿಜವೇ ಆಗಿದ್ದರೆ ಅವು ಇಷ್ಟು ದಿನ ಬೆಳಕಿಗೆ ಬರದೇ ಇರಲು ಕಾರಣವೇನು, ಅಥವಾ ಸುಳ್ಳಾಗಿದ್ದರೆ ಅಲ್ಲಿಗೆ ಜನ ಹೋಗಿ ನಡೆದುಕೊಳ್ಳುವ ಅವಶ್ಯಕತೆ ಏನಿತ್ತು? ಇವೆಲ್ಲ ಹೌದು ಅಲ್ಲಗಳನ್ನು ನಿಮಗೆ ಬಿಟ್ಟು ನಾವಿಂದು
ಪರ್ವತಾರೋಹಣ ಮಾಡಲಿದ್ದೀವಿ. ಮುಂದಿನ ದಿನಗಳಲ್ಲಿ ಶ್ರೀ ಪರಮಾನಂದ ಪ್ರಭುಗಳ ಎಲ್ಲ ಮಾಹಿತಿಯನ್ನು ನಿಮಗೆ ನೀಡಲಿದ್ದೇವೆ. ಅದರ ಪ್ರಾರಂಭಿಕ ಹಂತವಾಗಿ ನಾವು ಇವತ್ತು ನಮ್ಮ ತಂಡದ ಸಮಗ್ರ ಸದಸ್ಯರೊಂದಿಗೆ ಆ ಬೆಟ್ಟವನ್ನು ಹತ್ತಿದ್ದೇವೆ. ಅಲ್ಲಿ ಪರಮ ಪುಣ್ಯ ಪುರುಷನಾದ ಪರಮಾನಂದ ಪ್ರಭುಗಳ ಪಾದದ ಹೆಜ್ಜೆಗಳ ಗುರುತುಗಳು ಸಿಕ್ಕಿವೆ ಇಲ್ಲವೆಂದು ನೋಡೋಣ. ಈಗ ನೋಡುತ್ತಿರುವ ಕಾಣುತ್ತಿರುವ ದೃಶ್ಯದಲ್ಲಿ ಬೆಟ್ಟ ಇದೆಯಲ್ಲ, ಅದೇ ಪರಮಾನಂದ ಪ್ರಭುಗಳು ತಪಸ್ಸು ಮಾಡಿ ಆ ಜಾಗದಲ್ಲಿ ಬೃಹದಾಕಾರ ಬಂಡೆಯ ಮೇಲೆ ಅವರ ಪಾದಗಳ ಹೆಜ್ಜೆಗಳ ಗುರುತು ಇದೆ ಎಂದು ಹೇಳಲಾಗುತ್ತದೆ. ನಾವೀಗ ಆ ಹೆಜ್ಜೆಗಳನ್ನು ಹುಡುಕುತ್ತಾ ಹೊರಟಿದ್ದೇವೆ. ಆ ಬೆಟ್ಟವನ್ನು ಈಗ ಹತ್ತೋಣ. ಸ್ನೇಹಿತರೆ, ನಾವೀಗ ಈ ಬೆಟ್ಟದಿಂದ ಪರಮಾನಂದ ಬೆಟ್ಟದಿಂದ ಈಗ ಈ ಬೆಟ್ಟದ ಕಡೆಗೆ ಬಂದಿದ್ದೇವೆ. ಈಗ ಈ ಬೆಟ್ಟದ ಮೇಲೆ ಒಂದು ದೊಡ್ಡ ಬಂಡೆ ಇದೆ. ಆ ಬಂಡೆಯ ಮೇಲೆ ಶ್ರೀ ಪರಮಾನಂದ ದೇವರುಗಳ ಪಾದದ ಅಥವಾ ಹೆಜ್ಜೆಯ ಗುರುತುಗಳಿವೆ ಎಂದು ಹೇಳಲಾಗ್ತದೆ. ನಾವು ಈಗ ಆ ಕಡೆ ಹೋಗ್ತಾ ಇದ್ದೀವಿ. ಇನ್ನು ಮುಂದಿನ ಕಂಪ್ಲೀಟ್ ವಿಡಿಯೋ ನಾವು ಯಾವುದೇ ವಾಯ್ಸ್ ಓವರ್ನ ಕೊಡಲ್ಲ. ಪೂರ್ತಿ ನಾವು ಅವಾಗ ಏರುವಾಗ ಹೆಂಗಿದ್ವೋ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಹೆಂಗಿದ್ವಿ ಅದನ್ನೇ ನಾನು ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಯಾಕಂತಂದರೆ ಆ ಜಾಗ ಹೆಂಗಿದೆ ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಸಿಗಬೇಕು ಅಂತ ನನ್ನ ಆಸೆ. ಆ ಜಾಗ ಬಹಳ ಕಠಿಣ ಇಲ್ಲ ಅಂತಂದರೂ ಕೂಡ ಹತ್ತೋಕ್ಕೇನು ಅಷ್ಟು ಸುಲಭದ ವಾತಾವರಣ ಏನು ಇರಲಿಲ್ಲ. ಅದರಲ್ಲೂ ಕೂಡ ಆ ಹೆಜ್ಜೆಗಳು ಇದ್ದಾವೆ ಅನ್ನೋ ಆ ದೊಡ್ಡ ಬಂಡೆ ಇದೆಯಲ್ಲ, ಅದನ್ನು ಏರ್ಲಿಕ್ಕೆ ಸಾಧ್ಯ ಆಗಿರೋದು ನಮ್ಮ ಸಂಘದಲ್ಲಿರುವಂಥ ಮೌನೇಶ್ ಅವರಿಗೂ ಮಾತ್ರ. ಯಾಕಂದರೆ ಅವನು ಈ ಮೊದಲು ಒಂದೆರಡು ಸಲ ಹೋಗಿದ್ದಂತೆ. ನಾವು ಅದಕ್ಕೆ ಅವನನ್ನು ನಂಬಿಕೊಂಡು ಅವನು ಕೂಡ ಈ ಜಾಗ ಅವಾಗೇನು ಹೊಸದೇನೇ ಅಲ್ಲ, ಅವನನ್ನು ಇಟ್ಕೊಂಡೇ ನಾವು ಹೋಗಿರೋದ್ರೆ ಭಾಳ ಸುಲಭ ಆಯಿತು. ಅವನ್ನೆಲ್ಲ ಭಾಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದ ಯಾವ ಕಡೆ ಅಂತ. ಮತ್ತು ನಾವು ಇನ್ನೊಂದು ಏನು ಮಾಡಿದ್ವಿ ಅಂತಂದರೆ, ಮೊದಲೇ ನಾವು 2 ಲೀಟ್ರ್ ನೀರಿನ ಬಾಟ್ಲಿ ಮತ್ತು ತಿನ್ನಕ್ಕಂತಾನೆ ಸಪ್ರೇಟಿಗೆ ಸ್ನ್ಯಾಕ್ಸ್ ಕೂಡ ಒಯ್ದಿದ್ವಿ. ಇದೊಂಥರ ಟ್ರೆಕ್ಕಿಂಗು ಆಗಿರಲಿ ಮತ್ತು ನಮಗೆ ಬೋರ್ ಆಗಿರ್ಬಾರ್ದು ಅಂತ. ಈ ಪೂರ್ತಿ ವಿಡಿಯೋ ಮಾಡುವಾಗ ನಾವೆಲ್ಲಿ ಸುಸ್ತು ಆಗಿರ್ಬಾರ್ದು ಮತ್ತು ಬೋರು ಆಗಿರ್ಬಾರ್ದು. ನಮ್ಮ ಉದ್ದೇಶ ಭಾಳ ಸ್ಪಷ್ಟವಾಗಿತ್ತು. ಅಲ್ಲಿರೋದು ಏನದನ್ನು ಕಂಡು ಹಿಡಿಯಲೇಬೇಕಾಗಿತ್ತು ನಾವು. ಬಹಳ ಜನ ಭಾಳ ರೀತಿ ಹೇಳ್ತಾನೆ ಇರ್ತಿದ್ರು, ಅಲ್ಲಿ ಆ ಗುಡದಲ್ಲಿ ಹಂಗಿದೆ ಹಿಂಗಿದೆ ಅನ್ನೋದನ್ನು ಸತ್ಯ ಹೇಳ್ತಾನೆ ಇರ್ತಿದ್ರು. ನಮ್ಗೆ ಅದು ಕೇಳಿನೇ ಒಂದಲ್ಲ ಒಂದಿನ ನಾವು ಹೋಗಲೇಬೇಕು ಅಂತ ನಿರ್ಧಾರ ಮಾಡಿದ್ದು. ಕಡೆಗೂ ಈ ವಿಡಿಯೋ ಮೂಲಕ ಅದನ್ನು ನಾವು ಮಾಡಿದ್ದೀವಿ ಕೂಡ. ಆದರೆ ಅಷ್ಟು ಸುಲಭಕ್ಕಾಗಿ ಹೋಗುವಂಥ ಜಾಗ ಖಂಡಿತ ಅಲ್ಲ. ಆದರೂ ಕೂಡ ನಾವು ಹೆಂಗೋ ಕಷ್ಟಪಡ್ಕೊಂಡು ಹೋಗಿದ್ವಿ. ಈ ವಿಡಿಯೋ ಪೂರ್ತಿ ಮೌನೇಶನೇ ಮಾಡಿರೋದು. ನಾವು ಮೂವರು ಕೂಡ ಸುಮ್ಮನೆ ಹಿಂಬಾಲಿಸ್ತಿದ್ವಿ. ಅವನು ಮುಂದೆ ಹೋಗಿ ವಿಡಿಯೋ ಮಾಡ್ತಾ ಇದ್ದ. ಬಟ್ ಭಾಳ ಎಂಜಾಯ್ಫುಲ್ ಆಗಿರುವಂಥ ಬೆಟ್ಟ. ಆದರೆ ಅಲ್ಲಿ ಹೆಜ್ಜೆಗಳು ಸಿಕ್ಕುವ ಇಲ್ಲೋ ಅನ್ನೋದನ್ನು ನೀವು ವಿಡಿಯೋ ಕೊನೆವರೆಗೂ ನೋಡಿದಾಗಲೇ ಸಿಗುತ್ತೆ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಏಯ್ ಬೀಳತನ ತೆಳಗೆ ನಡಿ ಹಂಗೆ ನಡಿ. ಕರ್ಕೊಂಡ್ ಬಾ ನಾನು. ಇದು ಆ್ಯಕ್ಚುಲಿ ತೆಗ್ ಬಲ ಅದಲ್ಲಣ್ಣ, ಯಾವುದೇ ಇದು ಅರಣ್ಯ ಪ್ರದೇಶ, ಮೀಸಲು ಅರಣ್ಯ ಪ್ರದೇಶ ಮ್ಯಾಗ ಬರಂಗಿಲ್ಲ. ಅದಕ್ಕೆ ತೆಗ್ಕೊಡ್ರಿ. ಹಸಿಯಲ್ಲಿ ಮ್ಯಾಗ ಇರಂಗಿಲ್ಲ. ನಾವು ಇರಂಗಿಲ್ಲ. ತಿನ್ನ ಮೇಯಿಸ್ಬಾರ್ದು. ಇದ್ರ ಮ್ಯಾಗ ಆ್ಯಕ್ಚುಲಿ ರೋಡ್ ಬರ್ಬೇಕಂತೇಳಿ ಫಂಡ್ ಸ್ಯಾಂಕ್ಷನ್ ಐತಿ. ಅದೊಂದು ಫಂಡ್